magnetism and matter. ಅದರಲ್ಲಿ magnet. So in the 600 AD, Greece philosopher Thales of Miletus was observed that the iron ore Fe3O4 available in magnetite in the Asia, so that iron name called magnetite. ಇಲ್ಲಿ 600 AD ನಲ್ಲಿ ಗ್ರೀಸ್ ಫಿಲಾಸಫರು ಥೇಲ್ಸ್ ಆಫ್ ಮಿಲಿಟಸ್ ಅಂತಕ್ಕಂಥನು ಈ Fe3O4 ಅಂತಕ್ಕಂಥ ಐರನ್ ಓರ್ ಅನ್ನ ಅಬ್ಸರ್ವ್ ಮಾಡ್ತಾರೆ. ಆ ಒಂದು ಐರನ್ ಓರ್ ಏಷ್ಯಾದಲ್ಲಿ ಇರ್ತಕ್ಕಂಥ ಮ್ಯಾಗ್ನೆಟೈಟ್ ಅನ್ನೋ ಪ್ಲೇಸ್ ಅಲ್ಲಿ ಸಿಗೋದ್ರಿಂದ ಆ ಒಂದು ಹೆಸರು ಮ್ಯಾಗ್ನೆಸಿ ಅನ್ನೋ ಪ್ಲೇಸ್ ಅಲ್ಲಿ ಅದು ಸಿಗೋದ್ರಿಂದ ಅದಕ್ಕೆ ಹೆಸರು ಮ್ಯಾಗ್ನೆಟೈಟ್ ಅಂತ ಕೊಡ್ತಾರೆ. ಆ ಮ್ಯಾಗ್ನೆಟೈಟ್ ಅಂತಕ್ಕಂಥ ಐರನ್ ಓರ್ ಅಟ್ರಾಕ್ಟ್ಸ್ ದಿ small pieces of iron towards it. So this is known as magnetism. ಈ ಒಂದು ಫಿನಾಮಿನನ್ ಗೆ ನಾವು ಅಂತ ಕರಿತೀವಿ magnetism ಅಂತ ಕರಿತೀವಿ. The iron ore like magnetite attracts the small pieces of iron, cobalt, nickel, steel towards it. This phenomenon is known as magnetism. And this property of this iron ore is called magnet. ಈ ಒಂದು ಐರನ್ ಓರ್ ಇರ್ತಕ್ಕಂಥ ಈ ಒಂದು ಅಟ್ರಾಕ್ಟಿವ್ ಮತ್ತು ಈ ಒಂದು ಡೈರೆಕ್ಟಿವ್ ಪ್ರಾಪರ್ಟಿ ಅಂತ ಈ ಒಂದು ಐರನ್ ಓರ್ಗೆ ನಾವು ಅಂತ ಕರಿತೀವಿ ಮ್ಯಾಗ್ನೆಟ್ ಅಂತ ಕರಿತೀವಿ. ಸೊ ಈ ಒಂದು ಮ್ಯಾಗ್ನೆಟೈಟ್ ಅಲ್ಲಿ ಅಥವಾ ನ್ಯಾಚುರಲ್ ಮ್ಯಾಗ್ನೆಟ್ ಅಲ್ಲಿ Fe3O4 ಅಂತಕ್ಕಂಥ ಐರನ್ ಓರ್ ನ್ಯಾಚುರಲ್ ಮ್ಯಾಗ್ನೆಟ್ ಆಗುತ್ತೆ. ಈ ಒಂದು ನ್ಯಾಚುರಲ್ ಮ್ಯಾಗ್ನೆಟ್ ಹ್ಯಾವಿಂಗ್ ಬೋತ್ ಅಟ್ರಾಕ್ಟಿವ್ ಅಂಡ್ ರಿಪಲ್ಸ್ ಡೈರೆಕ್ಟಿವ್ ಪ್ರಾಪರ್ಟಿ. ಬೋತ್ ಅಟ್ರಾಕ್ಟಿವ್ ಅಂಡ್ ಡೈರೆಕ್ಟಿವ್ ಪ್ರಾಪರ್ಟಿ ಅಂದ್ರೆ ಐರನ್ ಪೀಸ್ ಅಥವಾ ಕೋಬಾಲ್ಟ್ ಅನ್ನು ಅಟ್ರಾಕ್ಟ್ ಮಾಡ್ಕೊಡುತ್ತೆ, ಜೊತೆಗೆ ಡೈರೆಕ್ಷನ್ ಅನ್ನು ಸಹಿತ ಅಲೈನ್ ಮಾಡುತ್ತೆ, ತೋರಿಸ್ಕೊಡುತ್ತೆ. ನಾರ್ತ್ ಯಾವುದು, ಸೌತ್ ಯಾವುದು, ಈಸ್ಟ್ ಯಾವುದು, ವೆಸ್ಟ್ ಯಾವುದು ಅಂತ ಡೈರೆಕ್ಷನ್ ಅನ್ನು ಐಡೆಂಟಿಫೈ ಮಾಡಲಿಕ್ಕೂ ಸಹಿತ ಈ ಒಂದು ಮ್ಯಾಗ್ನೆಟ್ ಯೂಸ್ ಆಗೋದ್ರಿಂದ ಇಂಥ ಒಂದು ಅಟ್ರಾಕ್ಟಿವ್ ಅಂಡ್ ಡೈರೆಕ್ಟಿವ್ ಪ್ರಾಪರ್ಟಿನ ಹೊಂದಿರತಕ್ಕಂಥ ಈ ಒಂದು ಮ್ಯಾಗ್ನೆಟ್ಗೆ ನಾವು ಲೋಡ್ ಸ್ಟೋನ್ ಅಥವಾ ಲೀಡಿಂಗ್ ಸ್ಟೋನ್ ಅಂತ ಸಹಿತ ಕರಿತೀವಿ. ಇಲ್ಲಿ ಒಂದು ಮ್ಯಾಗ್ನೆಟ್ ತಗೊಂಡು ಆ ಮ್ಯಾಗ್ನೆಟ್ ಅನ್ನ ಮೇಲ್ಗಡೆಗೆ ಒಂದು ಗ್ಲಾಸ್ ಶೀಟ್ ಅನ್ನು ಹಾಕೋಣ. ಆ ಗ್ಲಾಸ್ ಶೀಟ್ ನ ಮೇಲ್ಗಡೆಗೆ ಐರನ್ ಫಿಲ್ಲಿಂಗ್ಸ್ ಅನ್ನ ಸ್ಪ್ರಿಂಕಲ್ ಮಾಡಿ. ಇದು ಮ್ಯಾಗ್ನೆಟ್, ಇದರ ಮೇಲೆ ಗ್ಲಾಸ್ ಶೀಟ್ ಇದೆ, ಅದರ ಮೇಲೆ ಐರನ್ ಫಿಲ್ಲಿಂಗ್ಸ್ ಅನ್ನ ನಾವು ಸ್ಪ್ರಿಂಕಲ್ ಮಾಡಿದ್ರೆ ಆಗ ಆಲ್ ದ ಐರನ್ ಫಿಲ್ಲಿಂಗ್ಸ್ ಆರ್ ರೀಅರೇಂಜ್ಡ್ ಅಂಡ್ ಅಟ್ರಾಕ್ಟೆಡ್ ಅಟ್ ದಿ ಎಂಡ್ಸ್ ಆಫ್ ದ ಮ್ಯಾಗ್ನೆಟ್. ಆ ಎಲ್ಲ ಐರನ್ ಫಿಲ್ಲಿಂಗ್ಸ್ ಗಳು ಮ್ಯಾಗ್ನೆಟ್ ನ ಎಂಡ್ಸ್ ಹತ್ರ ಬಂದು ಕಾನ್ಸಂಟ್ರೇಟ್ ಆಗಿರ್ತವೆ. ಅಂದ್ರೆ ಇದ್ರ ಮೀನಿಂಗ್ ಏನು? ಕಂಪ್ಲೀಟ್ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟ್ ಈಸ್ ಕಾನ್ಸಂಟ್ರೇಟೆಡ್ ಅಟ್ ಇಟ್ಸ್ ಎಂಡ್ಸ್. So these ends of the magnet are called magnetic poles. ಈ ಒಂದು ಮ್ಯಾಗ್ನೆಟ್ ನ ಕಂಪ್ಲೀಟ್ ಸ್ಟ್ರೆಂತ್ ಅದರ ಎಂಡ್ಸ್ ಅಲ್ಲಿ ಕಾನ್ಸಂಟ್ರೇಟ್ ಆಗಿರುತ್ತೆ. ಹಾಗಾಗಿ ಈ ಒಂದು ಎಂಡ್ಸ್ ಆಫ್ ದ ಮ್ಯಾಗ್ನೆಟ್ ಅಂತ ಕರಿತೀವಿ ಮ್ಯಾಗ್ನೆಟಿಕ್ ಪೋಲ್ಸ್ ಅಂತ ಕರಿತೀವಿ. ಅದರಲ್ಲಿ ಒಂದು ನಾರ್ತ್ ಪೋಲ್ ಇರುತ್ತೆ, ಇನ್ನೊಂದು ಸೌತ್ ಪೋಲ್ ಇರುತ್ತೆ. ಈ ರೀತಿ ಯಾವುದೇ ಮ್ಯಾಗ್ನೆಟ್ ಅನ್ನು ತಗೊಂಡ್ರೆ ಅಲ್ಲಿ ಪೇರ್ ಆಫ್ ಪೋಲ್ಸ್ ಇರುತ್ತೆ. ನೀವು ಕಾಂಪಾಸ್ ಅನ್ನು ಮ್ಯಾಗ್ನೆಟಿಕ್ ಕಾಂಪಾಸ್ ಅನ್ನು ಯೂಸ್ ಮಾಡಿದ್ರೆ ಅದರಲ್ಲೂ ಸಹಿತ ಮ್ಯಾಗ್ನೆಟ್ ಇರುತ್ತೆ. ಹಾಗಾದ್ರೆ ಈ ಒಂದು ಮ್ಯಾಗ್ನೆಟ್ ನ ಬೇಸಿಕ್ ಮ್ಯಾಗ್ನೆಟಿಸಮ್ ನ ಬೇಸಿಕ್ ಪ್ರಾಪರ್ಟೀಸ್ ಕೊಡ್ಬೇಕು. ಫಸ್ಟ್ ಬೇಸಿಕ್ ಪ್ರಾಪರ್ಟಿ ಏನೋ ಅರ್ತ್ ಬಿಹೇವ್ಸ್ ಆಸ್ ಅ ಮ್ಯಾಗ್ನೆಟ್. ನಾವು ಯಾವುದೇ ಮ್ಯಾಗ್ನೆಟ್ ಅನ್ನ ನಾವು ಸಸ್ಪೆಂಡ್ ಮಾಡಿದ್ರೆ ಅದು ನಾರ್ತ್ ಸೌತ್ ಕಡೆ ನಿಲ್ಲುತ್ತೆ ಅಂದ್ರೆ ಅರ್ತ್ ಮ್ಯಾಗ್ನೆಟ್ ತರ ಬಿಹೇವ್ ಮಾಡುತ್ತೆ ಅನ್ನೋದು. ಎರಡನೇದು, ಯಾವುದೇ ಅರ್ತ್ ನ ಒಳಗಡೆಗೆ ನಾವು ಈ ಒಂದು 2 to 3 feet ಡೆಪ್ತ್ ಅಲ್ಲಿ ಈ ಒಂದು ಐರನ್ ರಾಡ್ ಅನ್ನ ನಾರ್ತ್ ಸೌತ್ ಡೈರೆಕ್ಷನ್ ಅಲ್ಲಿ ನಾವು ಬರೀಡ್ ಮಾಡಿ ಒಂದು 3-4 months ಆದ ಮೇಲೆ ರಿಮೂವ್ ಮಾಡಿದ್ರೆ ದಟ್ ಐರನ್ ರಾಡ್ ಬಿಹೇವ್ಸ್ ಆಸ್ ಎ ಮ್ಯಾಗ್ನೆಟ್. ಅದು ಸಹಿತ ಮ್ಯಾಗ್ನೆಟ್ ತರ ಬಿಹೇವ್ ಮಾಡುತ್ತೆ. ಇದರಿಂದ ಗೊತ್ತಾಗೋದೇನೋ ಅರ್ತ್ ಬಿಹೇವ್ಸ್ ಆಸ್ ಎ ಮ್ಯಾಗ್ನೆಟ್. ಹಾಗೆ ಈ ಒಂದು ಅರ್ತ್ಗೆ ಮ್ಯಾಗ್ನೆಟಿಸಮ್ ಪ್ರಾಪರ್ಟಿ ಎಲ್ಲಿಂದ ಬಂತು? ಒಂದು ಅರ್ತ್ ನ ಒಳಗಡೆಗೆ ಡಿಪಾಸಿಟ್ ಆಗಿ ಅರ್ತ್ ನ ಒಳಗಡೆಗೆ ಅರ್ತ್ ನ ಕೋರ್ ಅಲ್ಲಿ ಈ ಒಂದು ಮ್ಯಾಗ್ಮಾ ಇರುತ್ತೆ. ಆ ಮ್ಯಾಗ್ಮಾದಲ್ಲಿ ಈ ಒಂದು ಅಯಾನ್ಸ್ ಚಾರ್ಜರ್ ಪಾರ್ಟಿಕಲ್ಸ್ ಇರ್ತಾರೆ. ಆ ಚಾರ್ಜರ್ ಪಾರ್ಟಿಕಲ್ಸ್ ಸರ್ಕ್ಯುಲೇಟ್ ಆಗೋದ್ರಿಂದ ಅಲ್ಲಿ ಸರ್ಕ್ಯುಲರ್ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ದಿಸ್ ಸರ್ಕ್ಯುಲರ್ ಕರೆಂಟ್ ಪ್ರೊಡ್ಯೂಸಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಅರ್ತ್ ಬಿಹೇವ್ಸ್ ಆಸ್ ಅ ಮ್ಯಾಗ್ನೆಟ್. ಇಟ್ ಈಸ್ ಒನ್ ಆಫ್ ದ ರೀಸನ್. ಎರಡನೇ ರೀಸನ್ ಏನು ಅಂತಂದ್ರೆ ಇರಬಹುದು, ಎಕ್ಸ್ಪೆಕ್ಟ್ ಮಾಡಿರ್ತಕ್ಕಂಥದ್ದು ಸೈಂಟಿಸ್ಟ್ಗಳು. ಅರೌಂಡ್ ದ ಅರ್ತ್ ಐನೋಸ್ಫಿಯರ್ ಇದೆ, ಈ ಒಂದು ಅರ್ತ್ ಅಟ್ಮಾಸ್ಫಿಯರ್. ದಿಸ್ ಐನೋಸ್ಫಿಯರ್ ಕಂಟೈನ್ಸ್ charged particles or ions. Earth is rotated about its own axis. ಹಾಗಾದ್ರೆ ions ಗಳು ಏನಾಗ್ತವೆ? ಸರ್ಕ್ಯುಲೇಟ್ ಆದಂಗಾಯ್ತು. So due to motion of these ions around the earth, circular current is produced.
Due to this circular current, magnetic field is produced, and that's why that earth behaves as a magnet. It is second reason. ಈ ರೀತಿ ಅರ್ತ್ ಮ್ಯಾಗ್ನೆಟ್ ತರ ಬಿಹೇವ್ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಸೆಕೆಂಡ್ ಪ್ರಾಪರ್ಟಿ, ಲೈಕ್ ಪೋಲ್ಸ್ ಆರ್ ರಿಪೆಲ್ ಈಚ್ ಅದರ್ ಅಂಡ್ ಅನ್ಲೈಕ್ ಪೋಲ್ಸ್ ಆರ್ ಅಟ್ರಾಕ್ಟ್ ಈಚ್ ಅದರ್. ನಾರ್ತ್ ಮತ್ತು ನಾರ್ತ್ ಇರ್ಬೋದು, ಸೌತ್ ಮತ್ತು ಸೌತ್ ಪೋಲ್ಸ್ ಏನಾಗ್ತವೆ, ಲೈಕ್ ಪೋಲ್ಸ್ ಆಗ್ತವೆ. ಇನ್ ಬಿಟ್ವೀನ್ ದ ಲೈಕ್ ಪೋಲ್ಸ್ ಫೋರ್ಸ್ ಆಫ್ ರಿಪಲ್ಷನ್ ಪ್ರೊಡ್ಯೂಸ್ ಆಗುತ್ತೆ. North and south and north are the unlike poles. In between the unlike poles, always magnetic force of attraction is produced. Hagagi, this magnet produces both attractive and repulsive forces. Third property, magnet, natural magnet like Fe3O4 iron ore attracts the small pieces of iron, cobalt, nickel, steel, etc. towards it. This is known as magnetism. ಈ ಒಂದು ಮ್ಯಾಗ್ನೆಟ್ ಅಂದ್ರೆ Fe3O4 ಅಂತಕ್ಕಂಥ ನ್ಯಾಚುರಲ್ ಮ್ಯಾಗ್ನೆಟ್ ಅಥವಾ ಲೋಡ್ ಸ್ಟೋನ್, ಇದು ಸ್ಮಾಲ್ ಪೀಸಸ್ ಆಫ್ ಐರನ್, ಕೋಬಾಲ್ಟ್, ನಿಕಲ್, ಸ್ಟೀಲ್ ಇಂಥವುಗಳನ್ನ ತನ್ನ ಕಡೆಗೆ ಅಟ್ರಾಕ್ಟ್ ಮಾಡೋದ್ರಿಂದ ಈ ಒಂದು ಪ್ರಾಪರ್ಟಿಗೆ ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ನಾಲ್ಕನೇದು, if the magnet is suspended freely by the unspun thread, then it aligns itself in the north-south direction. ಯಾವುದೇ ಒಂದು ಮ್ಯಾಗ್ನೆಟ್ ಅನ್ನು ನಾವು ಈ ಒಂದು ಅನ್ಸ್ಪನ್ ಸಿಲ್ಕ್ ಥ್ರೆಡ್ ಇಂದ ಸಸ್ಪೆಂಡ್ ಮಾಡಿದ್ವಿ ಅಂತಂದ್ರೆ ಅದು ನಾರ್ತ್ ಮತ್ತು ಸೌತ್ ಕಡೆಗೆ ಬಂದು ನಿಲ್ಲುತ್ತೆ. ಸೊ ದ ಎಂಡ್ ಆಫ್ ದ ಮ್ಯಾಗ್ನೆಟ್ ವಿಚ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಜಿಯೋಗ್ರಫಿಕ್ ನಾರ್ತ್ ಆರ್ ಮ್ಯಾಗ್ನೆಟಿಕ್ ಸೌತ್ ಪೋಲ್ ಆಫ್ ದಿ ಅರ್ತ್, ಮ್ಯಾಗ್ನೆಟಿಕ್ ಸೌತ್ ಪೋಲ್ ಆಫ್ ದಿ ಅರ್ತ್ ಇಸ್ ಕಾಲ್ಡ್ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್. ಮ್ಯಾಗ್ನೆಟ್ ನ ಯಾವ ಒಂದು ಎಂಡ್ ಅರ್ಥದ್ದು ಜಿಯೋಗ್ರಫಿಕ್ ನಾರ್ತ್ ಕಡೆ ನಿಲ್ಲುತ್ತೋ ಅಥವಾ ಅರ್ಥದ್ದು ಈ ಒಂದು ಮ್ಯಾಗ್ನೆಟಿಕ್ ಸೌತ್ ಪೋಲ್ ಕಡೆ ಇರುತ್ತೋ ಅಂತ ಒಂದು ಎಂಡ್ ಆಫ್ ದ ಮ್ಯಾಗ್ನೆಟ್ ಅನ್ನ ನಾರ್ತ್ ಪೋಲ್ ಅಂತ ಕರಿತೀವಿ. ದ ಎಂಡ್ ಆಫ್ ದ ಮ್ಯಾಗ್ನೆಟ್ ವಿಚ್ ಅಲೈನ್ಸ್ ಆರ್ ವಿಚ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಜಿಯೋಗ್ರಫಿಕ್ ಸೌತ್ ಆರ್ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಆಫ್ ದಿ ಅರ್ತ್ ಈಸ್ ಕಾಲ್ಡ್ ಸೌತ್ ಪೋಲ್ ಆಫ್ ದ ಮ್ಯಾಗ್ನೆಟ್. ಇಲ್ಲಿ ನಿಮಗೆ ಗೊತ್ತಿದೆ, ಅನ್ಲೈಕ್ ಪೋಲ್ಸ್ ಆರ್ ಅಟ್ರಾಕ್ಟ್ ಈಚ್ ಅದರ್, ಲೈಕ್ ಪೋಲ್ಸ್ ಆರ್ ರಿಪೆಲ್ ಈಚ್ ಅದರ್. ಅರ್ಥದ್ದು ಮ್ಯಾಗ್ನೆಟಿಕ್ ಸೌತ್ ಪೋಲ್ ಆಫ್ ದಿ ಅರ್ತ್ ಕಡೆಗೆ ಈ ಒಂದು ಎಂಡು, ಯಾವ ಎಂಡ್ ಆಫ್ ದ ಮ್ಯಾಗ್ನೆಟ್ ಇರುತ್ತೋ ಅದಕ್ಕೆ ನಾರ್ತ್ ಪೋಲ್ ಅಂತ ಕರಿತೀವಿ. ಅದೇ ರೀತಿ ಮ್ಯಾಗ್ನೆಟಿಕ್ ನಾರ್ತ್ ಪೋಲ್ ಆಫ್ ದ ಅರ್ತ್ ಕಡೆಗೆ ಇರ್ತಕ್ಕಂಥ ಮ್ಯಾಗ್ನೆಟ್ ನ ಎಂಡ್ ಅನ್ನು ನಾವು ಸೌತ್ ಪೋಲ್ ಅಂತ ಕರಿತೀವಿ. ಅಂದ್ರೆ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್ is towards the magnetic south pole of the earth and south pole of the magnet is towards the magnetic north pole of the earth. Then fifth one is inductive property. Inductive property means when the magnetic substances like soft iron or cobalt or steel placed near the magnet, then that each substance acts like a magnet or acquires the magnetism. So this is known as inductive magnetism, and this property of the magnetic substance is called inductive property. ಇಲ್ಲಿ ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಆಗಿರ್ತಕ್ಕಂಥ ಸಾಫ್ಟ್ ಐರನ್ ಆಗಿರಬಹುದು, ಕೋಬಾಲ್ಟ್, ನಿಕಲ್, ಸ್ಟೀಲ್ ಇವುಗಳಲ್ಲಿ ಯಾವ್ದಾದ್ರು ಒಂದನ್ನ ಈ ಒಂದು ಮ್ಯಾಗ್ನೆಟ್ ನ ಹತ್ರ ಇಟ್ಟರೆ ಆಗ ಅದು ಸಹಿತ ಮ್ಯಾಗ್ನೆಟ್ ತರ ಬಿಹೇವ್ ಮಾಡುತ್ತೆ. ಇಂಥ ಪ್ರಾಪರ್ಟಿಗೆ ಇಂಡಕ್ಟಿವ್ ಮ್ಯಾಗ್ನೆಟ್, ಇಂಥ ಒಂದು ಫಿನಾಮಿನನ್ಗೆ ಇಂಡಕ್ಟಿವ್ ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಆ ಒಂದು ಸಬ್ಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಪ್ರಾಪರ್ಟಿಯನ್ನ ಇಂಡಕ್ಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಇಲ್ಲಿ ಮ್ಯಾಗ್ನೆಟ್ ಇದೆ, ಇಲ್ಲಿ ಒಂದು ಐರನ್ ಪಿನ್ ಇದೆ, ಆಗ ಈ ಒಂದು ಪಿನ್ ಅನ್ನ ಮ್ಯಾಗ್ನೆಟ್ ಅಟ್ರಾಕ್ಟ್ ಮಾಡ್ಕೊಳ್ತು. ಓಕೆ, ಈಗ ಇದೇ ಪಿನ್ ಹತ್ರ ಇನ್ನೊಂದು ಪಿನ್ ಅನ್ನು ಇಡ್ತೀನಿ, ಆಗ ಆ ಪಿನ್ ಅನ್ನ ಈ ಫಸ್ಟ್ ಪಿನ್ ಅಟ್ರಾಕ್ಟ್ ಮಾಡ್ಕೊಳ್ತು. ಅಂದ್ರೆ ಏನಾಯ್ತು, ಯಾಕೆ ಅಟ್ರಾಕ್ಟ್ ಮಾಡ್ಕೊಂಡಿದೆ ಅಂತಂದ್ರೆ ದಿಸ್ ಪಿನ್ ಬಿಹೇವ್ಸ್ ಆಸ್ ಅ ಮ್ಯಾಗ್ನೆಟ್ ಬಿಕಾಸ್ ಆಫ್ ದಿಸ್ ಮ್ಯಾಗ್ನೆಟ್. ಇಲ್ಲಿರೋ ಮ್ಯಾಗ್ನೆಟ್ ಇಂದ ಇಲ್ಲಿರ್ತಕ್ಕಂಥ ಪಿನ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಅಕ್ವೈರ್ ಮಾಡ್ಕೊಂಡಿರೋದ್ರಿಂದಾನೆ ಈ ಎರಡನೇ ಪಿನ್ ಅನ್ನು ಇದು ಅಟ್ರಾಕ್ಟ್ ಮಾಡ್ಕೊಳ್ತು. ಇದಕ್ಕೆ ನಾವು ಇಂಡಕ್ಟಿವ್ ಮ್ಯಾಗ್ನೆಟಿಸಮ್ ಅಂತ ಕರಿತೀವಿ. ಈ ಒಂದು ಪ್ರಾಪರ್ಟಿ ಆಫ್ ದಿಸ್ ಸಬ್ಸ್ಟೆನ್ಸ್, ಈ ಒಂದು ಪಿನ್ ಅಲ್ಲಿ ಒಂದು ಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸ್ ಪ್ರಾಪರ್ಟಿ ಬರ್ತದೆ, ಹಾಗಾಗಿ ಇದಕ್ಕೆ ನಾವು ಕರಿತೀವಿ ಇಂಡಕ್ಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. Now sixth property, magnet having always pair of poles. One is north and another one is south pole.
ಯಾವುದೇ ಮ್ಯಾಗ್ನೆಟ್ ಅನ್ನು ತಗೊಂಡ್ರೆ ಅದರಲ್ಲಿ ಒಂದು ನಾರ್ತ್ ಪೋಲ್ ಮತ್ತು ಇನ್ನೊಂದು ಸೌತ್ ಪೋಲ್ ಇರಲೇಬೇಕು, ಇದ್ದೇ ಇರುತ್ತೆ. ಅಂದ್ರೆ ಮಾನೋಪೋಲ್ ಕೆನಾಟ್ ಎಕ್ಸಿಸ್ಟ್, ಸಿಂಗಲ್ ಪೋಲ್ ನೆವರ್ ಪಾಸಿಬಲ್. ಈಗ ನನಗೆ ಚಾರ್ಜಸ್ ಅಲ್ಲಿ ಈಗ ಎಲೆಕ್ಟ್ರಿಕ್ ಡೈಪೋಲ್ ಅಲ್ಲಿ ಒಂದು ಪಾಸಿಟಿವ್ ಚಾರ್ಜ್ ಇನ್ನೊಂದು ನೆಗೆಟಿವ್ ಚಾರ್ಜ್ ಇರುತ್ತೆ. ಅಲ್ಲಿ ನೆಗೆಟಿವ್ ಚಾರ್ಜ್ ಅನ್ನು ಸಪರೇಟ್ ಆಗಿ ನೋಡಬಹುದು, ಎಲೆಕ್ಟ್ರಾನ್ಸ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಅನ್ನು ಸಪರೇಟ್ ಆಗಿ ನೋಡಬಹುದು ಇಂಡಿವಿಜುವಲ್. ಆದ್ರೆ ಅದೇ ತರ ಸಪರೇಟ್ ಆಗಿ ನಾರ್ತ್ ಪೋಲ್ ಆಗಿ ಸಪರೇಟ್ ಆಗಿ ಸೌತ್ ಪೋಲ್ ಆಗಿ ಸಿಗೋದಿಲ್ಲ. ಈಗ ಯಾವುದೇ ಒಂದು ಮ್ಯಾಗ್ನೆಟ್, ಇದನ್ನ ಮ್ಯಾಗ್ನೆಟ್ ಅಂತ ತಗೊಂಡ್ರೆ ಇದನ್ನ 1000 ಪೀಸಸ್ ಕಟ್ ಮಾಡಿದಾಗ ಒಂದು ಸ್ಮಾಲ್ ಪೀಸ್ ಬರುತ್ತೆ. ಆ ಸ್ಮಾಲ್ ಪೀಸ್ ಅಲ್ಲೂ ಸಹಿತ ಒಂದು ನಾರ್ತ್ ಪೋಲ್ ಇನ್ನೊಂದು ಸೌತ್ ಪೋಲ್ ಇರುತ್ತೆ. ಆ ಸ್ಮಾಲ್ ಪೀಸ್ ಅನ್ನ ಮತ್ತೆ 1000 ಪೀಸಸ್ ಕಟ್ ಮಾಡಿದ್ರು ಸಹಿತ ಅದರಲ್ಲಿ ಒಂದು ನಾರ್ತ್ ಪೋಲ್ ಇನ್ನೊಂದು ಸೌತ್ ಪೋಲ್ ಇರುತ್ತೆ. ಅಂದ್ರೆ ನಾವು ಎಷ್ಟೇ ಸ್ಮಾಲ್ ಪೀಸಸ್ ಕಟ್ ಮಾಡಿದ್ರು, ಸ್ಮಾಲ್ ಪಾರ್ಟಿಕಲ್ ಕಟ್ ಮಾಡಿದ್ರು ಸಹಿತ ಅಲ್ಲಿ ಸ್ಮಾಲ್ ಪಾರ್ಟಿಕಲ್ ಸಹಿತ ಹ್ಯಾವಿಂಗ್ ದಟ್ ಒನ್ ನಾರ್ತ್ ಪೋಲ್ ಅಂಡ್ ಅನದರ್ ಸೌತ್ ಪೋಲ್. ಅಂದ್ರೆ ಸಿಂಗಲ್ ಪೋಲ್ ಕೆನಾಟ್ ಎಕ್ಸಿಸ್ಟ್, ಮಾನೋಪೋಲ್ ಸಾಧ್ಯ ಇಲ್ಲ. Then last property, this sure test of magnetism is repulsion. Sure test of magnetism is repulsion. ಇಲ್ಲಿ ಮ್ಯಾಗ್ನೆಟಿಸಮ್ ನ ಆಕ್ಚುಯಲ್ ಟೆಸ್ಟ್ ಅಂತಂದ್ರೆ ರಿಪಲ್ಸಿವ್ ಪ್ರಾಪರ್ಟಿ ಇರಬೇಕು. ಅಂದ್ರೆ ಇಲ್ಲಿ ನೋಡಿ, ಈ ಮ್ಯಾಗ್ನೆಟ್ ಹತ್ರ ಈ ಒಂದು ಐರನ್ ಪಿನ್ ಅಟ್ರಾಕ್ಟ್ ಆಗಿದೆ. ಹಾಗೆ ಈ ಐರನ್ ಪಿನ್ ಸೆಕೆಂಡ್ ಐರನ್ ಪಿನ್ ಅನ್ನು ಅಟ್ರಾಕ್ಟ್ ಮಾಡಿದೆ ಅಂದ್ರೆ ಹಾಗಾಗಿ ಈಸ್ ಇಟ್ ಫಸ್ಟ್ ಪಿನ್ ಮ್ಯಾಗ್ನೆಟ್ ಆಗುತ್ತಾ? ಸಾಧ್ಯ ಇರುತ್ತೆ. ಆದ್ರೆ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಇದೆ, ಆದ್ರೆ ಮ್ಯಾಗ್ನೆಟ್ ಆಗಲ್ಲ. ಹಾಗಾಗಿ ನಾವು ಎರಡು ಮ್ಯಾಗ್ನೆಟ್ ಅನ್ನು ತಗೊಂಡಾಗ ಲೈಟ್ ಪೋಲ್ಸ್ ಗಳ ಮಧ್ಯೆ ಫೋರ್ಸ್ ಆಫ್ ರಿಪಲ್ಷನ್ ಬರಬೇಕು. ಅನ್ಲೈಕ್ ಅಂದ್ರೆ ನಾರ್ತ್ ಮತ್ತು ಸೌತ್ ಪೋಲ್ಸ್ ಗಳ ಮಧ್ಯೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಬರಬೇಕು. ನಾರ್ತ್ ಮತ್ತು ಸೌತ್ ಪೋಲ್ಸ್ ಗಳ ಮಧ್ಯೆ ಫೋರ್ಸ್ ಆಫ್ ರಿಪಲ್ಷನ್ ಬಂದಿದೆ ಅಂದ್ರೆ ಆಗ ಅವೆರಡಲ್ಲಿರ್ತಕ್ಕಂಥ ಯಾವ್ದಾದ್ರು ಒಂದ್ ಪೀಸ್ ಐತಲ್ಲ ಅದು ಮ್ಯಾಗ್ನೆಟ್ ಅಂತ ಅರ್ಥ. ಈ ರೀತಿ ಈ ಒಂದು ಶ್ಯೂರ್ ಟೆಸ್ಟ್ ಆಫ್ ಮ್ಯಾಗ್ನೆಟಿಸಮ್ ಇಸ್ ರಿಪಲ್ಷನ್. These are all basic properties of magnetism. Okay? Sorry, no?